ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ರೇಜಿ ಅಂತ ಹೇಳೋದಿಲ್ಲ, ನಾನು ತುಂಬಾ ಎಮೋಷನಲ್ ಸರ್ಪ್ರೈಸ್ಗಳು ಕೊಟ್ಟಿರೋದಂತೂ ಇದೆ. ಎಮೋಷನಲ್ ತುಂಬಾ ಎಮೋಷನಲ್ ಕನೆಕ್ಟ್ ಆಗುವಂತ ಸರ್ಪ್ರೈಸ್ಗಳು ಜಾಸ್ತಿ ಸಿಕ್ಕಿರೋದು ನನಗೆ. ಫಸ್ಟ್ ನಾನ್ ಕೊಟ್ಟು ಸರ್ಪ್ರೈಸ್ ಹೇಳ್ಬಿಡ್ತೀನಿ ನಾನು. ಆಯ್ತು ಸರ್, ನೀವು ಯಾರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ ಸರ್? ನನ್ನ ತಾಯಿಗೆ ಸರ್ಪ್ರೈಸ್ ಕೊಟ್ಟಿರೋದು ನಾನು ಫಸ್ಟ್. ಏನ್ ಸರ್ಪ್ರೈಸ್? ಅವರು ನಾನು ಬೇಡ ಅನ್ಬಿಟ್ಟು ಪಪಾಯ ತಿಂದ್ರು. ನನ್ನನ್ನ ಹೊಟ್ಟೆಯೆಲ್ಲ ಕರಗಿಸ್ಬೇಕು ಅನ್ನೋದು ತುಂಬಾ ಪ್ಲಾನ್ ಇತ್ತು ಅವ್ರಿಗೆ. ಅದಕ್ಕೆ ಪಪಾಯ ತಿಂದ್ರು. ಅದನ್ನೆಲ್ಲ ತಪ್ಪಿಸ್ಕೊಂಡ್ ಬಂದ ಕ್ರೇಜಿನೇ ನಾನು. 18-16 ವರ್ಷ ಆದ್ಮೇಲೆ ನಾನು ನಾನು ಹೀರೋ ಆದ್ಮೇಲೆ ಅಳೋರು ಮನೇಲಿ ಕೂತ್ಕೊಂಡು ಅದನ್ನೇ ನೆನ್ಸ್ಕೊಂಡು ಈ ಮಗುನ ನಾನು ಹೊಟ್ಟೆಲ್ ಕರಗಿಸ್ಬಿಡ್ತೀನಲ್ಲ ಅಂತ ಹೇಳೋರು. ಅದಕ್ಕೆ ಪಪ್ಪಾಯ ಎಂತ ಕ್ರೇಜಿ ಇರ್ಬೋದು. ಅದಕ್ಕೆ ಪಪಾಯ ತಿನ್ನೋದು ಬಿಟ್ಬಿಟ್ಟಿದೆ ಎಷ್ಟೋ ವರ್ಷ ನಾನು. ಆಕ್ಚುಲಿ ನೀವ್ ಕೊಟ್ಟಿರೋ ಸರ್ಪ್ರೈಸ್ ಇಡೀ ಕರ್ನಾಟಕಕ್ಕೆ ದೊಡ್ಡ ಗಿಫ್ಟ್ ಆಗಿದೆ. ಒಟ್ಟಲ್ಲಿ ಇಬ್ರು ಬಂದಿರಾ, ಒಂದ್ ಒಳ್ಳೆ ಅದ್ಭುತವಾದ ರೌಂಡ್, ಸರ್ಪ್ರೈಸ್ ರೌಂಡ್ ಇದೆ. ನಮ್ಮ ಬ್ಯಾಚುಲರ್ಸ್ ಸಖತ್ತಾಗಿ ಸರ್ಪ್ರೈಸ್ ಮಾಡ್ತಾರೆ. ಅವರ ಮೆಂಟರ್ನು ಇಂಪ್ರೆಸ್ ಮಾಡ್ತಾರೆ, ನಮ್ಮ ಜಡ್ಜಸ್ ಇಂಪ್ರೆಸ್ ಮಾಡ್ತಾರೆ, ಇಡೀ ಕರ್ನಾಟಕನೇ ಇಂಪ್ರೆಸ್ ಮಾಡ್ತಾರೆ ಅಂತ ಹೇಳ್ತಾ ಶೋನ ಶುರು ಮಾಡಬೇಡ. ಸರ್ ರಚ್ಚು, ನಿಮ್ಮ ಆಸನ ರೆಡಿ ಆಗಿದೆ. ಹೇರುಕಮ್ಮ ನಮ್ಮ ಊರಮ್ಮ, ಹೇರುಕಮ್ಮ ನಮ್ಮ ಮಾತಮ್ಮ, ನಾನು ಹುಟ್ಟಿದ ನಮ್ಮ ಲವ್ಲಿ ಜಡ್ಜಸ್ ಎಂಟ್ರಿ ಕೊಟ್ಟಾಗಿದೆ. ಈಗ ನಮ್ಮ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಅವರ ಮೆಂಟರ್ ಆಗಿರುವಂತಹ ಬ್ಯೂಟಿಫುಲ್ ಏಂಜಲ್. ಜೋಶ್ ಡಬಲ್ ಆಗಿ ಹೋಗಿದೆ ಅನಿಸ್ತದೆ ನಂಗೆ. ಒಬ್ಬೊಬ್ರು ಏನ್ ಅವತಾರ. ಇಲ್ಲಿ ಪ್ರವೀಣ್, ಎಲ್ಲಿ ಪ್ರವೀಣ್? ನಾನು ಇಲ್ಲಿ. ಏನ್ ಸ್ಮಾರ್ಟ್ ಆಗಿಬಿಡ್ತೀವಿ, ಗುರ್ತೇ ಸಿಗ್ದಾರಾಗ್ಬಿಡ್ತಿಲ್ಲ. ಥ್ಯಾಂಕ್ ಯು. ಆಕ್ಚುಲಿ ಅವಾಗ ನಾನು ಈ ಗೆಟಪ್ ಅಲ್ಲಿ ಬಂದ್ ಕೂಡಲೇ 4 ಜನ ಹುಡುಗಿಯರು ಹೇಳಿದ್ರು, ಹೇ ಹ್ಯಾಂಡ್ಸಮ್ ಅಂದ್ರು. ಖುಷಿ ಆಯ್ತು. ಹೇಳಿದ್ರು. ಯಾರು ಹೇಳಿದ್ರಿ? ಅವ್ರು ಹೇಳಿದ್ರು. ಆಮೇಲೆ ರಮೋಲ್ ಅವ್ರು ಹೇಳಿದ್ರು. ರಚ್ಚು, ಹೇಗಿದೆ ನಮ್ಮ ಪ್ರವೀಣನ ಬದಲಾವಣೆ? ನಿಜವಾಗ್ಲೂ ಹ್ಯಾಂಡ್ಸಮ್. ಥ್ಯಾಂಕ್ ಯು. ಇದಕ್ಕಿಂತ ದೊಡ್ಡ ಚೇಂಜ್ ಅವ್ರೆ. ಸತ್ಯವಾಗ್ಲೂ ಪ್ರವೀಣ, ಥ್ಯಾಂಕ್ ಯು ಮೇಡಮ್. ಯಾವತ್ತೂ ನಿನಗೆ ಈ ಲುಕ್ ಅಲ್ಲಂತೂ ಆ ಹಾಡ್ ಬರಬಾರ್ದು. ಪ್ರವೀಣ ದಡ್ಡ ಅಲ್ಲ, ಪ್ರವೀಣ ಹ್ಯಾಂಡ್ಸಮ್ 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 ಬರಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್. ಇನ್ನ ಎಲ್ಲಿ ನಮ್ಮ ಬುಲೆಟ್ ರಕ್ಷಕ್? ಅವ್ನು ಇವತ್ತು ಇನ್ನೊಂದು ಮುಖ ನೋಡೋಣ, ಬೇರೆ ಮುಖ ಬೇಡ. ಅದು ಯಾವುದೋ ಒಂದು ಮುಖ ನೋಡಿಲ್ಲ ಅಂತಾನಲ್ಲ, ಇವತ್ತು ಆ ಮುಖದನೇ ಈ ಶೋ ಪೂರ್ತಿ ಒಂದು. ನಿನ್ನ ಆ ಇನ್ನೊಂದು ಮುಖ ನೋಡಕ್ಕೆ ನಮ್ಮ ಜಡ್ಜಸ್ ತುಂಬಾ ಕಾಯ್ತಾ ಇದಾರೆ. ತೋರ್ಸಕ್ ರೆಡಿನಾ? ಅಂದ್ರೆ ಇಬ್ರು ನೋಡಿ, ಇವತ್ತು ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದಿದೀವಿ. ನಮ್ಮ ಸ್ಟೋರಿನ ಇವಾಗ ಬರೆಯಕ್ ಸ್ಟಾರ್ಟ್ ಮಾಡಿದೀವಿ. ಒಂದ್ ವೈಟ್ ಪೇಜ್ ಇದ್ದಂಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಫಿನಾಲೆ ಹೋಗೋ ಗಂಟ ಸಾಕಷ್ಟು ಪೇಜಸ್ ಬರ್ದಿರ್ತೀವಿ. ಈ ಬಟ್ಟೆನ ಫುಲ್ ತುಂಬಿಸಿರ್ತೀವಿ. ಅದರಲ್ಲಿ ತುಂಬಾ ಮೆಮೊರೀಸ್ ಖಂಡಿತ ಇರುತ್ತೆ. ನೀನೇನಪ್ಪ ಕತೆ ಪೇಜ್ ವೈಟ್ ಪೇಜ್ ಅಲ್ಲಿ ಬರ್ಕೊಂಡು ಹೊರಟೋಗ್ತೀಯ ಕಣ. ನಾವಿಬ್ರು ಇರೋದು ಅದನ್ನ ಅರ್ಧಾಕೋದಕ್ಕೆ. ಏನಮ್ಮ ಅವನೇನ ರಾಮಾಚಾರಿ ಅನ್ಬಿಟ್ಟು ರಾಮಾಚಾರಿ ಗೆಟಪ್ ಎಲ್ಲ ಬಂದ್ಬಿಟ್ಟು ನೋಡು. ರೆಡಿ ಆಗ್ಬಿಟ್ಟ. ಈಗ ಅವ್ನಿಗೆ 2 ಜಡ್ಜ್ ಕಾಣಿಸ್ತಾ ಇರ್ಬೇಕು ಅವನಿಗೆ. ಏನ್ ಬ್ರೋ ಇದು ಬದಲಾವಣೆ? ನಾವು ನಮ್ಮ ಮೆಂಟರ್ ಮಾತಾಡ್ಕೊಂಡು ರೆಡಿ ಆಗಿ ಬಂದ್ವಿ. ಸೊ ಗಗನ, ಏನ್ ಅನ್ಸುತ್ತೆ ನಿಮ್ ಸ್ಟೂಡೆಂಟ್ ಬಗ್ಗೆ? ಕೈ ಹಿಡ್ಕೊಳ್ಳೋಕ್ಕೂ ಎದುರುತ್ತಾ ಇದ್ರು. ಇವಾಗ ಅಟ್ಲೀಸ್ಟ್ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದಾರೆ. ಸ್ಟೆಪ್ಸ್ ಎತ್ಬೇಕಾರೆಲ್ಲ ಕೈ ಇಟ್ಕೋತಾ ಇದಾರೆ. ಮುಂಚೆ ಮಾತಾಡಿಸ್ತಾನೆ ಇರ್ಲಿಲ್ಲ. ಇವಾಗ ಇದು ಹೆಂಗ್ ಹೊಕ್ಕೊಂಡ್ಲಿ, ಕುಂಕುಮ ಓಕೆನಾ, ಗಂಧ ಓಕೆನಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತೆಲ್ಲ ಇಂಟ್ರಾಕ್ಷನ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅದೇ ಖುಷಿ ನನಗೆ. ಈ ಕನೆಕ್ಷನ್ ಆದ್ರೂ ಬಿಲ್ಡ್ ಆಗುತ್ತಲ್ವಾ, ಮಾತಾದ್ರೂ ಬಾಯಾದ್ರೂ ಬಿಡ್ತಿದಾರಲ್ವಾ ಅಂತ ಒಂದು ಖುಷಿ ಇದೆ. ಸೊ ಐ ಆಮ್ ಹ್ಯಾಪಿ. ಏನ್ ಬದಲಾವಣೆ. ವಾಟ್ ಮಿಸ್ಟರ್ ಬಾಯ್ ಬೆಸ್ಟಿ, ಪೇರಿಂಗ್ ಹೆಂಗಾಗಿದೆ? ಪೇರಿಂಗ್ ಸೂಪರ್ ಆಗಿದೆ ಅಂಡ್ ಸಖತ್ತಾಗಿ ನಡೀತದೆ. ಶೋ ಅಲ್ಲಿ ತುಂಬಾ ಹೇಳ್ಕೊಡ್ತಾ ಇದಾರೆ. ನನ್ನ ಪೇರು ಅದನ್ನೇ ಕಲಿತಾ ಇದ್ದೀನಿ. ಆಕ್ಚುಲಿ ಈ ಶೋ ಅಲ್ಲಿ ಎಷ್ಟೊಂದ್ ಜನ ಕಾಣ್ತಾರೆ, ನನ್ನ ಪೇರು ಒಬ್ಳೆ ಕಾಣ್ತಾ ಇರೋದು ನನಗೆ. ಸೊ ಅಷ್ಟು ಅಯ್ಯೋ, ಬಂದ ತಕ್ಷಣನೇ ಫ್ಲರ್ಟ್ ಮಾಡ್ತೀಯಲ್ಲ. ಅಲ್ಲ, ಅಲ್ಲಿ ಅಪೇಕ್ಷೆ ಹೇಳ್ಕೊಡ್ತಿದಾರೋ, ನೀನೇ ಅಪೇಕ್ಷೆಗೆ ಹೇಳ್ಕೊಡ್ತಿದ್ಯೋ. ಪಾಪ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಮ್ಯಾಮ್, ಅವನು ಗುಡ್ ಬಾಯ್ ಅಲ್ಲ ಮ್ಯಾಮ್, ರೆಡ್ ಫ್ಲಾಗ್ ಅವನು. ರೆಡ್ ಫ್ಲಾಗ್ ಅಂದ್ರೆ? ರೆಡ್ ಫ್ಲಾಗ್ ಅಂದ್ರೆ ಎಲ್ಲರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಆರಾಮಾಗಿರ್ತಾರಲ್ಲ, ಅವ್ರನ್ನ ರೆಡ್ ಫ್ಲಾಗ್. ನಾನು ಯಾವ ಫ್ಲಾಗು? ಸರ್
3 ಫ್ಲಾಗ್ ಇದೆ, ರೆಡ್, ಗ್ರೀನು, ಬೇಜು. ರೆಡ್ ಫ್ಲಾಗ್ ಅಂದ್ರೆ ಫುಲ್ ಟಾಕ್ಸಿಕ್, ಒಬ್ರ ಜೊತೆ ಇರಲ್ಲ. ಗ್ರೀನ್ ಫ್ಲಾಗ್ ಅಂದ್ರೆ ಫುಲ್ ಜೆಂಟಲ್ಮೆನ್ ಟೈಪ್ಸ್, ಯಾರಿಗೂ ಮೋಸ ಮಾಡಲ್ಲ, 1 ವುಮೆನ್ ಮ್ಯಾನ್ ಆತರ. ನೀನು ರೆಡ್ ಫ್ಲಾಗ್. ಬೇಜ್ ಫ್ಲಾಗ್ ಅಂದ್ರೆ ಹಿಂಗೂ ಅಲ್ಲ ಹಂಗೂ ಅಲ್ಲ, 50% 50%. ಈ ಕಡೆ ಜೆಂಟಲ್ಮನ್ ತರನು ಇರ್ತಾರೆ, ಈ ಕಡೆ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ತರನು ಇರ್ತಾರೆ. ಸೊ ಯೂಶಲಿ ಹುಡುಗರು ಹೇಗಿರೋದು ಇವಾಗ? ಹುಡುಗರು ಆಕ್ಚುಲಿ ಗ್ರೀನ್ ಫ್ಲಾಗ್ ಆಗಿರ್ಬೇಕು, ಬಟ್ ಈಗಿನ ಕಾಲದ ಹುಡುಗರೆಲ್ಲ ಆಲ್ಮೋಸ್ಟ್ ರೆಡ್ ಫ್ಲಾಗ್. ಹುಡುಗಿರೇನ್ ಕಡಿಮೆ ಅಲ್ಲ, ಹುಡುಗಿರೂನು ಅಷ್ಟೇನೇನೆ. ಇದನ್ನ ನೋಡಿದ್ರೆ ನಮ್ಗೆ ಅನಿಸ್ತದೆ ನಾನು ಮೋಸ್ಟ್ಲಿ ರೈನ್ಬೋ ಕಲರ್ ಹಾಕೊಂಡು ಹೋಗ್ಬೇಕಾ ಅಂತ. ರೇನ್ಬೋ ಕಲರ್ ಅಲ್ಲ ಅಂದ್ರೆ 7 ಬಣ್ಣಗಳು ಹಾಕೊಂಡು ಓಡಾಡ್ಬೇಕಂತ ಬೇಡವಾ? ಬೇಡ ಬೇಡ. ಅದಿನ್ನು ಕೆಟ್ಟದ? ಹೌದಾ? ಅಯ್ಯೋ ಬಿಡಮ್ಮ. ರವಿ ಸರ್ ನೀವು ಗ್ರೀನ್ ಫ್ಲಾಗ್ ಬಿಡಿ ಸರ್, ನೀವು ಬಿಕಾಸ್ ನೀವು ಲವ್ ಏನೋ ಹಂಚ್ತೀರಾ. ನಾನು ಕರ್ನಾಟಕ ಫ್ಲಾಗ್ ಕಣಮ್ಮ ನಾನು. ಬಟ್ ವಾಟ್ ಎವರ್ ಇಟ್ ಇಸ್, ಸುಕೃತ ಹತ್ರ ಪ್ರತಿ ಎಪಿಸೋಡ್ ನಮ್ಗೆ ಈ ತರ ಏನಾದ್ರೂ ಒಂದು ಕಲಿಯೋದಿರತ್ತೆ. ಹೌದು. ಆಕ್ಚುಲಿ ವೇಸ್ ಅಮೃತ, ಲೈಕ್ ಅಮೃತ ನಿಮ್ ಪಾರ್ಟ್ನರ್? ನನ್ನ ಪಾರ್ಟ್ನರೇ ಇಲ್ಲ. ಇವತ್ತು ಬೆಳಗಿಂದ ಆಲ್ಮೋಸ್ಟ್ ಒಂದು 3 days ಇಂದ ಅವ್ರು ಹೇಳ್ತಿದ್ದಾರೆ ಬರಲ್ಲ ನಾನು ನಿಜ ಬರ್ತಾ ಇಲ್ಲ ಅಂತ. ಟೀಮ್ ಅವರನ್ನು ಹೇಳಿದ್ರು ಅವ್ರು ಬರ್ತಿಲ್ಲ ಅಂತ. ಸೊ ನಾನು ನಿಜವಾಗ್ಲೂ ನಾನು ಏನಕ್ಕಾದ್ರೂ ಇಲ್ಲಿದ್ದೀನೋ, ಯಾರು ಪಕ್ಕದಲ್ಲಿಲ್ಲ, ಎಲ್ಲರೂ ಪಕ್ಕ ನನ್ನ ಹುಡುಗರು ನಿಂತ್ಕೊಂಡಿದ್ದಾರೆ ಗ್ರೂಮ್ ಮಾಡಕ್ಕೆ. ಇವ್ರ ಮೆಂಟರ್ಸ್ಗಳಿದ್ದಾರೆ. 1 ನಿಮಿಷ ಅವಿ ಒಂಚೂರು ಈ ಕಡೆ ಬಂದು, ನೀನ್ ಯಾಕೆ ಯಾರು ಇಲ್ಲ ಅನ್ಕೋತ್ಯಾ? ನಾನು ಯಾವಾಗ ನಿನ್ ಜೊತೆ ಇರ್ತೀನಿ. ಅಮೃತ ನಮ್ಗೆ ಇಲ್ಲಿ ಓಕೆನಾ? ಇಲ್ಲಿ ಯಾರನ್ನ ಕರೀತಾರ ಅಂತ ಕೂತಿರ್ತಿಲ್ಲಪ್ಪ, ಯಾಕಪ್ಪ? ಅದಕ್ಕೆ ಮೇಡಮ್ಗೆ ನಾನೇ ಹೇಳ್ಬಿಟ್ಟು ಬಂದೆ, ನಾನು ಹೋಯ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಇಂಪ್ಲೇಸ್ ಮಾಡಿಸ್ಕೊ ಬಂದೆ. DKDಲಿ ಅವಳ ಜೊತೆ ಫ್ಲರ್ಟ್ ಮಾಡಿದೆ, ನಿನ್ ಮೆಂಟರ್ ಮುಂದೆ ಇಟ್ಕೊಂಡು. ಈಗ ಅವಳ ಮುಂದೆ ಇವಳ ಜೊತೆ ಫ್ಲರ್ಟ್ ಮಾಡ್ತಿದ್ದೆ. ಇದು ಯಾವ್ದು? ಇದು ಕ್ಯಾರೆಕ್ಟರ್ ಇನ್ನೂ ಅರ್ಥ, ಅವ್ನು ಯಾವಾಗಲೂ ರೀಪ್ಲೇಸ್ಮೆಂಟ್. ನಾನು ರೆಡ್ ಫ್ಲಾಗ್ ಅಲ್ಲ, ಬ್ಲಾಕ್ ಫ್ಲಾಗ್. ಎಲ್ಲ ಹುಡುಗರು ನಾನು ಬ್ಲಾಕ್ ಮಾಡ್ತಾ ಇರ್ತಾರೆ. ಆದ್ರೂ ಎಲ್ರು ನಿನ್ನ ರೀಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಈ ಪುಟ್ಟು ಹೃದಯಕ್ಕೆ ನೋವಾಗಲ್ವಾ? ನನ್ನ ಮನಸ್ಸು ವಿಶಾಲ ಹೃದಯ ಮೇಡಮ್, ನಾನು ಯಾರಿಗೂ ಫ್ಲರ್ಟ್ ಮಾಡಲ್ಲ. ನಮ್ದೊಂಥರ ನನ್ನ ಆಟು ಚೌಟ್ರಿ ಇದ್ದಂಗೆ ಮೇಡಮ್, ಚೇರ್ ಹಾಕ್ಬಿಟ್ಟಿದ್ದೀನಿ, ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದು. ನಂಗೆ ಆಕ್ಚುಲಿ ಸುನಿಲೇ ಬೇಕು. ಟೀಮ್ ಅವ್ರಿಗೆ ಇವಾಗ್ಲೂ ಹೇಳ್ತೀನಿ, ಸುನಿಲ್ ಎಲ್ಲೇ ಇದ್ರು ಇವಾಗಲೇ ಒಂದು ವಿಡಿಯೋ ಮಾಡಿ ಕಳಿಸಿ. ಐ ವಾಂಟ್ ಹಿಮ್ ಯುವರ್ ಆಸ್ ಮೈ ಸ್ಟೂಡೆಂಟ್. ಬಟ್ ಆಕ್ಚುಲಿ ನಮ್ಮ ಟೀಮ್ ಕಡೆಯಿಂದ ಟ್ರೈ ಮಾಡಿದ್ದಾರೆ ಸರ್. ಬಟ್ ಏನೋ ಗೊತ್ತಿಲ್ಲ, ಏನೋ ಹಿ ಈಸ್ ವೆರಿ ಡಿಪ್ರೆಸ್ಡ್. ಏನೋ ಇಷ್ಟ ಆಗ್ತಾ ಇಲ್ಲ, ಏನೋ ನಂಗೆ ಏನೋ ಸರಿ ಹೋಗ್ತಾ ಇಲ್ಲ, ಬರಲ್ಲ ಅಂತ. ಬಟ್ ಇನ್ನೂ ಅವ್ನು ಮಾತಾಡ್ತಾ ಇದ್ದಾರೆ. ಬಟ್ ಮೋಸ್ಟ್ ಪ್ರಾಬ್ಲಿ ಅವ್ನು ಬರೋ ಡೌಟ್ ಅಂತಾನೆ ಆಗಿದೆ. ಸಿನ್ಸ್ ಮಾರ್ನಿಂಗ್ ಐ ಆಮ್ ಲೈಕ್ ಕ್ರೈಂಗ್, ಕಂಟ್ರೋಲಿಂಗ್ ಮೈ ಟಿಯರ್ಸ್. ಡೋಂಟ್ ಓಕೆ, ಹಂಗೆಲ್ಲ ಅಳ್ಬಾರ್ದು, ಹೆಣ್ಮಕ್ಳು ಅಳ್ಬಾರ್ದು, ಚೆನ್ನಾಗಿರಲ್ಲ. ನಾನು ಸಮಾಧಾನ ಮಾಡ್ತೀನಿ. ಹೋಗಿ ಕೂತಿರ್ ರಜ, ಕರಿತೀನಿ. ಪ್ರಾಪರ್ ಆಗಿ ಯೂಸ್ ಮಾಡ್ತಾರೆ ಅಂತ ಕರ್ಸಿದ್ರಿ, ಪ್ರಾಪರ್ಟಿಯಾಗಿ ಯೂಸ್ ಮಾಡ್ತಾ ಇದ್ದೀರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.